ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ಕಂಟಿನ್ಯೂಗೆ ನನಗೆ ಸಪೋರ್ಟ್ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ನಾನು ಮೊದಲಿಗೆ ಚಕ್ಕೆ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೇನೆ. ಇದು ನಾನು ಮಿಕ್ಸಿಯಲ್ಲಿ ಹುಡಿ ಮಾಡಿಟ್ಕೊಂಡಿದ್ದೇನೆ. ಇದನ್ನು ಒಂದು ಬಾಕ್ಸಿಗೆ ಹಾಕ್ತೇನೆ ಹೀಗೆ. ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಈ ಥರ ನಾನು ಗಾಳಿಸಿಟ್ಕೊಂಡಿದ್ದೇನೆ. ಇದು ಫುಲ್ ನೈಸಾಗಿರೋದು, ಅದು ಸ್ವಲ್ಪ ಚಕ್ಕೆ ಹಾಗೆ ಹುಡಿ ಇದೆ, ಅದನ್ನು ಹಾಗೆ ಹಾಕಿದ್ದೇನೆ. ಇವತ್ತು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೇನೆ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಅದೇ ಬೌಲಿಗೆ ಹಾಕಿ ನೀರು ಹಾಕಿ ನೆನೆಸ್ತಾನೆ. ಇದನ್ನು ನಾನು 1 ಅವರ್ ನೆನೆಸಿಡ್ತೇನೆ ಆಯಿತಾ. 1 ಅವರ್ ನೆನೆಸಿಟ್ಟ ನಂತರ ಇದಕ್ಕೆ ನಾನು ಎಷ್ಟು ನೀರಿಗೆ ಮಿಕ್ಸ್ ಮಾಡ್ತೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಇದನ್ನು ಫುಲ್ಲು ನೀರಲ್ಲಿ ನೆನೆಸಿಟ್ಟಿದ್ದೇನೆ ಈ ಥರ. ಇದನ್ನು ಒಂದು 1 ಅವರ್ ನಾನು ಮುಚ್ಚಿಡ್ತೇನೆ ಹಾಗೆಯೇ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ನಾನು ನೀರು ಇದು ಚಕ್ಕೆ ಹುಡಿ ಮತ್ತು ಇದನ್ನು ಹಾಕಿದ್ದೇನೆ ಅಂತ ಹೇಳಿ, ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ ಅಂದರೆ. ಚಕ್ಕೆ ನಾನು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೇವಲ್ಲ ಅದೇ ಚಕ್ಕೆ, ಬೇರೆ ಯಾವುದು ಎಲ್ಲ. ಸಿನಮನ್ ಪೌಡರ್ ಅಂತ ಸಿಗ್ತದೆ ನಿಮಗೆ ಅಂಗಡಿಯಲ್ಲಿ, ಅದನ್ನು ಸಹ ಯೂಸ್ ಮಾಡ್ಬೋದು. ಇದನ್ನು ನೋಡಿ ನಾನೊಂದು 30 ಲೀಟರ್ ನೀರಿಗೆ ಈ ಥರ ನಾನು ಗಾಳಿಸಿ ಹಾಕ್ತಿದ್ದೇನೆ. ಯಾಕಂದರೆ ಹಾಗೆ ಹಾಕಬಾರ್ದು, ಇದರಲ್ಲಿ ನಮಗೆ ಮಿಷನಿಗೆ ಸಿಕ್ಕಾಕೊಂಡ್ಬಿಡುತ್ತೆ, ನಮ್ಮದು ಸ್ಪ್ರೇ ಬಾಟಲಿಗೆ ಸಿಕ್ಕಾಕೊಂಡ್ಬಿಡುತ್ತೆ. ಹಾಗಾಗಿ ಈ ಥರ ನಾವು ಗಾಳಿಸ್ಕೊಳ್ಬೇಕು. ಇದಕ್ಕೆ ನಾನು ಹಳದಿ ಪೌಡರನ್ನು ಹಾಕ್ತೇನೆ ನೋಡಿ. ಇದು ತುಂಬ ಒಳ್ಳೆಯದು ಗಿಡಗಳಿಗೆ, ಯಾಕೆ ಫಂಗಸ್ ಎಲ್ಲ ಅಟ್ಯಾಕ್ ಆಗೋದಿಲ್ಲ ಇದರಿಂದ. ನಮಗೆ ಗಂಟು ರೋಗ ಎಲ್ಲ ಇರುತ್ತಲ್ಲ, ಇದರಲ್ಲಿ ತುಂಬ ಒಳ್ಳೆಯದಾಗುತ್ತೆ ಈ ಥರ ಹಾಕಿದರೆ. ನಾನು ಹಾಕ್ತಿದ್ದೇನೆ, ನಾನು ಅಂದಾಜಲ್ಲೇ ಹಾಕಿದ್ದೇನೆ, ನೀವು ಬೇಕಿದ್ದರೆ ಒಂದು ಸ್ಪೂನಲ್ಲಿ ಹಾಕ್ಬೋದು. ನಾನು ಇದನ್ನು ಸರ್ಫ್ ಎಕ್ಸೆಲ್ ಲಿಕ್ವಿಡನ್ನು ಹಾಕ್ತಿದ್ದೇನೆ ನೋಡಿ. ನಾವು ಸರ್ಫ್ ಎಕ್ಸೆಲ್ಲು ಕೂಡ ಹಾಕ್ಬೋದು, ಇಲ್ಲ ಅಂದರೆ ಹ್ಯಾಂಡ್ ವಾಶು, ಡಿಶ್ ವಾಶು ಆ ಥರ ಏನಾರು ಇದ್ದರೆ ಯಾವುದಾದ್ರೂ ಹಾಕ್ಬೋದು. ಇದು ಯಾಕೆ ಅಂದರೆ ಇದೆಲ್ಲ ಮಿಕ್ಸ್ ಆಗಲಿ ಅಂತ ಈ ಥರ ಹಾಕೋದು. ನಾನೊಂದು ಅಂದಾಜಲ್ಲಿ ಹಾಕ್ತೇನೆ, ನೀವೊಂದು ಇಷ್ಟು ನೀರಿಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಬೋದು. ಮತ್ತು ನಾನು ಇದೊಂದು 30 ml ಆಗುವಷ್ಟು ಕಹಿ ಬೇವಿನ ಎಣ್ಣೆ ಹಾಕ್ತೇನೆ. ಒಂದು 40 ml ಆಗುವಷ್ಟು ಹಾಕ್ತಿದ್ದೇನೆ. 1 ಮಿನಿಟ್, ಅದು ಮುಚ್ಚಳ ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಹಾಗಾಗಿ ನೋಡಿ. ನೀಮ್ ಆಯಿಲ್ ನಾರ್ಮಲಾಗಿ ಯಾವಾಗಲೂ ಹಾಕ್ತೇನಲ್ಲ ಅದೇ. ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಆಯಿತಾ ಗಿಡಗಳಿಗೆ. ಇದು ನಾವು ಡೈಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವು ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ. ಇದು ಯಾಕೆ ಅಂಥೇಳಿ, ಸ್ವಲ್ಪ ಗಿಡಗಳಿಗೆ ಗಮ್ಮಾಗಿ ನಿಂತ್ಕೊಳ್ಳಿಕ್ಕೆ, ಇಲ್ಲ ಅಂಥೇಳಿ ಇಬ್ಬನಿಯಲ್ಲಿ ಸಹ ಇದು ಹೋಗ್ಬೋದು. ನಾವು ಬೇರೆ ಯಾವುದರ ಲಿಕ್ವಿಡ್ ಮಾಡಿ ಹಾಕಿದಾಗ, ನಾವೀಗ ಸಿನಮನ್ ಪೌಡರ್ ಅಥವಾ ಬೆಳ್ಳುಳ್ಳಿಯಿಂದ ನಾವು ಲಿಕ್ವಿಡ್ ಮಾಡಿ ಹಾಕ್ತೇವಲ್ಲ, ಅದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ನಾವು ಆಯಿಲ್ ಹಾಕಿರೋದು. ಇನ್ನೊಂದು ಏನಂತ ಹೇಳಿದರೆ, ಇದು ತುಂಬ ಕಹಿ ಉಂಟು, ಹಾಗಾಗಿ ನಾನು ಇದನ್ನು ಹಾಕ್ತಾಯಿದ್ದೇನೆ. ಕಹಿಗೆ ಬೇಕಿದ್ದರೆ ನೀವು ಅಲೋವೆರಾ ಜೆಲ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇದನ್ನು ನಾನು ಹಾಕೋದಿಲ್ಲ. ಇದನ್ನು ಒಂದು ನಿಮಿಷ, ಇದು ನಾನು ಗಾಳಿಸಿಟ್ಕೊಂಡಿದ್ದೇನೆ, ಅದನ್ನು ಬಿಸಾಡ್ತೇನೆ, ಮತ್ತು ಅದು ಹಾಕೋದಿಲ್ಲ. ಇಲ್ಲಾಂದರೆ ಸ್ವಲ್ಪ ನೀರಿಗೆ ಹಾಕಿಡ್ತೇನೆ, ನಾಳೆ ಬೇಕಿದ್ದರೆ ಯಾವ ಥರ ಗಿಡಕ್ಕೆ ಹಾಕ್ಬೋದು. ಹಾಗಾಗಿ ನಾನು ಇದನ್ನು ಫುಲ್ ಹಾಕ್ತಾಯಿದ್ದೇನೆ. ಈಗ ನೋಡಿ, ಈ ಗಿಡಗಳಿಗೆಲ್ಲ ಈ ಥರ ಸ್ಪ್ರೇ ಮಾಡ್ತೇನೆ ನಾನು, ಕೆಳಗಡೆ ಮೇಲ್ಗಡೆ ಎಲ್ಲ ಸ್ಪ್ರೇ ಮಾಡ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಹೇಗೆ ಸ್ಪ್ರೇ ಮಾಡ್ತಿದ್ದೇನೆ ಅಂಥೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊಳ್ತೇನೆ. ನಿಮ್ಮ ಕಮೆಂಟ್ ಇದ್ದರೆ ನಮಗೆ ನಾವು ವಿಡಿಯೋ ಮಾಡಲಿಕ್ಕಾಗತ್ತೆ, ಹಾಗೆ ಸಪೋರ್ಟ್ ಇದ್ದರೆ ನಮಗೆ ಇನ್ನೂ ಖುಷಿ ಆಗುತ್ತೆ. ಹಾಗಾಗಿ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಾಳೆನೇ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.